ಹುಡುಕಾಡತ್ತಾರು ಮಕ್ಕಳು ಹುಡುಕಾಡತ್ತಾರು ಒಂದು ಮಾತನ ಅವ್ರಿಗೆ ಬಂದ ಇಂಥದೈತಂದಿದ್ರ ಲಕ್ಷ ಗಟ್ಲೆ ನಾವು ಹಿಡ್ಕೊತಿತ್ತು. ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ, ಬೈಲಹೊಂಗಲದಿಂದ ದುಃಖದ ಸುದ್ದಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದಾಗಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೈಲಹೊಂಗಲದ ತಾಲೂಕಿನ ಆನಿಗೋಳ ಗ್ರಾಮದಲ್ಲಿ ನಡೆದಿದೆ. ಬುಧವಾರ ಆನಿಗೋಳ ಗ್ರಾಮದ ಕೆರೆಯಲ್ಲಿ ಸ್ಥಳೀಯ ನಿವಾಸಿ ಗೌರವ್ವ ಕೆಂಗಾನೂರ್ 36 ವರ್ಷ ವಯಸ್ಸು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಕುಟುಂಬದ ನಿರ್ವಹಣೆಗೆಂದು ವಿವಿಧ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸುಮಾರು 7 ರಿಂದ 10 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಎನ್ನಲಾಗಿದೆ. ಸಾಲ ತೀರಿಸುವಂತೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಪರಿಣಾಮ ಮಹಿಳೆ ಮಾನಸಿಕವಾಗಿ ನೊಂದು ಈ ದುರ್ಘಟನೆಗೆ ಶರಣಾಗಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಣ್ಣ ಮಕ್ಕಳ್ರಿ ಬೇಕಾದಂಗಿದ್ದಾಗ ಜೀವನ ಮಾಡಿದಿ ಸಂಘ ಬೆಂಕಿ ಹತ್ಲಿ ಸಂಘ ಬೆಂಕಿ ಜನ್ಮ ಕೊಟ್ಟಿಯನ. ಮೃತ ಮಹಿಳೆಗೆ 10ನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ಮಗ ಹಾಗೂ 8ನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ಮಗಳು ಇದ್ದಾರೆ. ಕುಟುಂಬದಲ್ಲಿ ಶೋಕದ ವಾತಾವರಣ ಆವರಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಆನಿಗೋಳ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು 3:30ರಿಂದ 4 ಗಂಟೆಯ ಸಮಯದಲ್ಲಿ ಗಂಗವ್ವ ನೀಲಪ್ಪ ಕೆಂಗನಾರ್ ಎಂಬ ರೈತ ಮಹಿಳೆ ಇವತ್ತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಈ ಗೌರವ ಅನ್ನೋ ಮಹಿಳೆ ಏನೈತಿ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅವರು ಮೈಕ್ರೋ ಫೈನಾನ್ಸ್ ಸಾಲವನ್ನ ಮರುಪಾವತಿ ಮಾಡಬೇಕಾಗಿತ್ತು. ಅದಕ್ಕೆ ನಿನ್ನೆ ಕಳೆದ ರಾತ್ರಿಯಿಂದ ಚಿಂತಾಜನಕವಾಗಿ ಕೆಲವೊಂದು ಜನರ ಹತ್ರ ಹಣವನ್ನು ಕೇಳಿದ್ದಾರೆ. ಮಗನಿಗೆ ರಾತ್ರಿ ಮಲ್ಕೋವಾಗ ನಾಳೆ ನಾನು ಬೆಳಿಗ್ಗೆ ಎದ್ಕೊಳ್ಳೋ ಫೈನಾನ್ಸ್ ರೊಕ್ಕ ತುಂಬಬೇಕಪ್ಪ ಏನು ಮಾಡೋದನ್ನು ಚಿಂತೆ ಬಂದೈತಿ ಅಂತೇಳಿ ಈ ಮಗನ ಹತ್ರ ವಿಷಯವನ್ನು ತೊಡ್ಕೊಂಡ ತಕ್ಷಣ ಏನು ಮಗ ಏನು ಚಿಂತೆ ಮಾಡಬೇಡವ ನಾಳೆ ಬೆಳಿಗ್ಗೆ ಏನಾರ ನೋಡಕ್ಕೆ ಬರ್ತೈತಿ ಏನಾರ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಬರ್ತೈತಿ ಅಂತೇಳಿ ಮಗ ಉತ್ತರ ಕೊಟ್ಟಾಗ ಮಹಿಳೆ ನೊಂದು ಏನು ಮಾಡಿದಾರೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಬಂದು ಇಲ್ಲಿ ಇರ್ತಕ್ಕಂಥ ಆನಿಗೋಳ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಯಲ್ಲಿ ಬಿದ್ದು ಏನು ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ. ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಯಾವ ಲೆವೆಲ್ ಆಗಿದೆ ಅಂದರೆ ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಪಾಸ್ ಮಾಡಿದೆ. ಸುಗ್ರೀವಾಜ್ಞೆ ಪಾಸ್ ಮಾಡಿದ್ದಾದರೂ ಇವತ್ತು ಸ್ಥಳೀಯ ಇಲ್ಲಿ ತಹಶೀಲ್ದಾರ್ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಪ್ರತಿ ಗ್ರಾಮಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಇನ್ನುವರೆಗೂ ರೈತರ ಆತ್ಮಹತ್ಯೆ ಸರತಿ ಸಾಲಿನಲ್ಲಿ ನಿಂತಿದೆ. ಇವತ್ತು ಈ ತಾಯಿ ಆತ್ಮಹತ್ಯೆ ಮಾಡ್ಕೊಂತಾಳೆ. ಇದು ಆನಿಗೋಳದ ನನ್ನ ಗಮನಕ್ಕೆ ಇದ್ದಂಗೆ ಇದು 4ನೇ ಆತ್ಮಹತ್ಯೆ.